ಅನ್ಯಾಯದ ವಿರುದ್ಧದ ಪ್ರಬಲ ಧ್ವನಿ ಎಸ್ಟಿಪಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ರಿಯಾಜ್ ಪರಂಗಿಪೇಟೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಡ್ತಾ ಇದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾಯಿ ವಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಅಲ್ಲಾಹುಮ್ಮ ರಬ್ಬಿ ಶ್ರಹ್ ಲೀ ಸದ್ರಿ ವ ಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಅಮ್ಮಾ ಬಅದ್. ಕೇಂದ್ರ ಜುಮಾ ಮಸ್ಜಿದ್ ನಂದಾವರ ಇದರ ವತಿಯಿಂದ ವರ್ಷಂ ಪ್ರತಿ ನಡೀತಾ ಇರತಕ್ಕಂತಹ ಈ ಒಂದು ದರ್ಗಾ ಶರೀಫ್ ಉರೂಸ್ ಸಮಾರಂಭದ ಸಮಾರೋಪ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಜನಾಬ್ ಇದಿನಬರ್ ಅವರೇ, ವೇದಿಕೆಯಲ್ಲಿ ಇದೀಗಾಗಲೇ ಈ ಒಂದು ಗ್ರಾಮಸ್ಥರಿಂದ ಅಭಿನಂದಿಸಲ್ಪಟ್ಟು ನಮ್ಮ ಈ ಒಂದು ಪುಟ್ಟ ಗ್ರಾಮದ ಕೀರ್ತಿಯನ್ನ ದೇಶಾದ್ಯಂತ ಪಸರಿಸ್ತಾ ಇರತಕ್ಕಂತಹ ಜಿಲ್ಲೆಯ ಎಲ್ಲ ರಾಜಕಾರಣಿಗಳ ಮಾರ್ಗದರ್ಶಕರು, ರಾಜ್ಯ ವಕ್ಫ್ ಕೌನ್ಸಿಲ್ನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶಾಫಿ ಸಅದಿ ಉಸ್ತಾದ್ರವರೇ, ನಮ್ಮೆಲ್ಲರ ಅಭಿಮಾನವಾಗಿರ್ತಕ್ಕಂತಹ ಜಬ್ಬಾರ್ ಉಸ್ತಾದ್ರವರ ಸುಪುತ್ರ ಇರ್ಷಾದ್ ದಾರ್ಮಿ ಅವರೇ, ಅದೇ ರೀತಿ ಮಾಜಿ ಶಾಸಕರಾಗಿರ್ತಕ್ಕಂತಹ ಮೊಯ್ದೀನ್ ಬಾವರ್ ಅವರೇ, ಇನಾಯತ್ ಅಲಿ ಅವರೇ, ಇಫ್ತಿಕರ್ ಅಲಿ ಅವರೇ, ನಾಸಿರ್ ಲಕ್ಕಿಸ್ತಾರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಉಲೇಮಾಗಳೇ, ಉಮಾರಗಳೇ, ಸುದೀರ್ಘವಾಗಿ ಭಾಷಣ ಮಾಡುವಂತಹ ವೇದಿಕೆ ಖಂಡಿತವಾಗಿಯೂ ಅಲ್ಲ, ಸಮಯ ಮೀರ್ತಾ ಇದೆ. ಬಹಳ ಸ್ಪಷ್ಟವಾದಂತಹ ಸಂದೇಶಗಳನ್ನ ಈಗಾಗಲೇ ಮುಖ್ಯ ಅತಿಥಿಗಳು ನೀಡಿದ್ದಾರೆ. ಜಿಲ್ಲೆಯ ಮತ್ತು ನಮ್ಮ ಪ್ರದೇಶದ ಸೌಹಾರ್ದತೆಯ ಸಂದೇಶದ ಬಗ್ಗೆ ಕೂಡ ಇಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆಯಾಗಿದೆ. ಮಸೀದಿಯ ಮತ್ತು ಈ ಒಂದು ದರ್ಗಾ ಶರೀಫ್ನ ಅಭಿವೃದ್ಧಿಯ ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪವಾಗಿದೆ. ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲರೂ ಒಂದು ಮಾನವೀಯತೆಯ ನೆಲೆಯಲ್ಲಿ ಜೀವಿಸುವಂತಹ ವ್ಯಕ್ತಿಗಳಾಗಬೇಕು ಅನ್ನುವಂತಹ ನಮ್ಮ ಧರ್ಮದ ಆ ಒಂದು ಸಂದೇಶವನ್ನ ನಾವೆಲ್ಲರೂ ಜೊತೆಯಾಗಿ ಎತ್ತಿ ಹಿಡಬೇಕಾದಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಈ ಒಂದು ವೇದಿಕೆಯನ್ನ ನೀವು ಸಂಘಟಿಸಿರುವಂತಹ ಆ ಒಂದು ರೀತಿಯನ್ನ ನೋಡಿದಾಗ ಬಹಳ ಅಭಿಮಾನವಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಈ ವೇದಿಕೆಯಲ್ಲಿರ್ತಕ್ಕಂತಹ ನಾಯಕರು ವಿವಿಧ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಅವರ ರಾಜಕೀಯಕ್ಕೆ ಬೇಕಾಗಿ ಬೇರೆ ಬೇರೆ ವಿಧಾನದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ. ಅವರನ್ನ ಒಟ್ಟುಗೂಡಿಸುವಂತಹ ಸಮುದಾಯದ ಅಭಿವೃದ್ಧಿಯ ಬಗ್ಗೆ, ನಮ್ಮ ಸಮುದಾಯದ ಕೀರ್ತಿ ಪತಾಕೆಯನ್ನ ಮತ್ತಷ್ಟು ಎತ್ತರಕ್ಕೆ ಏರಿಸಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಈ ಒಂದು ವೇದಿಕೆಯಲ್ಲಿ ನಮ್ಗೆ ಎದ್ದು ಕಾಣ್ತಾ ಇದೆ. ನಾವೆಲ್ಲರೂ ನಮ್ಮ ವೈಯಕ್ತಿಕವಾದಂತಹ ಬದುಕಿನಲ್ಲಿ ಜಂಜಾಟದಲ್ಲಿ ಬ್ಯುಸಿಯಾಗಿರುವಂತಹ ಸಂದರ್ಭಗಳಲ್ಲಿ ನಾವು ಸಮುದಾಯಕ್ಕೆ ಬೇಕಾಗಿ ಏನಾದ್ರೂ ನೀಡುವಂತವರಾಗಬೇಕು. ನಮ್ಮ ರಾಜಕೀಯವನ್ನ ಮರೆತು, ಪಕ್ಷ ಭೇದವನ್ನ ಮರೆತು, ಪ್ರಪ್ರಥಮ ಪ್ರಾಶಸ್ತ್ಯದಲ್ಲಿ ಸಮುದಾಯವನ್ನ ನೋಡುವಂತಹ ಆ ಒಂದು ವಿಚಾರಗಳು ಮತ್ತಷ್ಟು ಗಟ್ಟಿಯಾಗಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಈ ಮುಸ್ಲಿಂ ಸಮುದಾಯ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಶೋಷಿಸಲ್ಪಡುವಂತಹ ಒಂದು ಸಮುದಾಯವಾಗಿ ಮಾರ್ಪಾಡಾಗ್ತಾ ಇದೆ. ಪ್ರತ್ಯೇಕವಾಗಿ ಇಲ್ಲಿ ನಮ್ಮನ್ನ ಆಳುವಂತಹ ವರ್ಗ ಇವತ್ತು ಈ ಒಂದು ಸಮುದಾಯವನ್ನೇ ಗುರಿಯಾಗಿಸಿಕೊಂಡು ಹಲವಾರು ಕರಾಳ ಕಾನೂನುಗಳನ್ನು, ಅದೇ ರೀತಿ ವಿಧ ವಿಧವಾದಂತಹ ಪೀಡನೆ ಮತ್ತು ಷಡ್ಯಂತ್ರಗಳನ್ನ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಮುದಾಯದ ನಾಯಕರು ಅಂತ ಎನಿಸಿಕೊಂಡವರು, ಸಮುದಾಯಕ್ಕೆ ನೇತೃತ್ವವನ್ನ ನೀಡುವವರು, ರಾಜಕೀಯ ನಾಯಕರು, ಇವರೆಲ್ಲರೂ ಕೂಡ ಒಂದು ಕೇಂದ್ರೀಕೃತವಾದಂತಹ ವಿಷಯದಲ್ಲಿ ಸಮುದಾಯವನ್ನ ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಒಂದಾಗಬೇಕಂತ ಅನಿವಾರ್ಯತೆ. ನಾವು ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು, ಸಿದ್ಧಾಂತಗಳನ್ನ ಹೊಂದಿದ್ದವರಾಗಿದ್ರು ಕೂಡ ಬಹಳ ಸ್ಪಷ್ಟವಾದಂತಹ ಮಾತುಗಳಲ್ಲಿ ಹೇಳ್ತೇನೆ. ವೇದಿಕೆಯಲ್ಲಿ ನಮ್ಮ ವೇದಿಕೆ ಹಂಚಿಕೊಂಡಂತಹ ಇನಾಯತ್ ಅಲಿ ಆಗಿರಬಹುದು, ನಾಸಿರ್ ಲಕ್ಕಿಸ್ತಾರಿ ಆಗಿರಬಹುದು, ಶಾಫಿ ಸಹದಿ ಆಗಿರಬಹುದು, ಇಫ್ತಿಕಾರ್ ಅಲಿ ಆಗಿರಬಹುದು, ಅಥವಾ ಮೊಯ್ದೀನ್ ಬಾವರ್ ಅವರಾಗಿರಬಹುದು, ನಾವು ಹೊರಗಡೆ ಬೇರೆ ಬೇರೆ ಸಿದ್ಧಾಂತದಲ್ಲಿ ಹೀಗೆ ನಮ್ಮ ಪಯಣವನ್ನ ಮುಂದುವರಿಸ್ತಾ ಇದ್ರು
ಸಮುದಾಯದ ವಿಚಾರ ಬರುವಾಗ ನಾವೆಲ್ಲರೂ ಒಂದಾಗಿ ಸೇರ್ತೇವೆ, ಸಮಾಲೋಚನೆಯನ್ನ ಮಾಡ್ತೇವೆ, ಚರ್ಚೆ ಮಾಡ್ತೇವೆ, ಮುಂದಿನ ನಡೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತೇವೆ. ಬಹುಶಃ ನಮ್ಮ ಉಸ್ತಾದ್ರು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮನ್ನ ಒಟ್ಟು ಸೇರಿಸಿದ್ದಾರೆ. ನಮ್ಗೆ ಪುರುಸೊತ್ತಿಲ್ಲ ಅಂತ ಹೇಳಿದಾಗ ನೀವು ಎಲ್ಲವನ್ನು ಕೂಡ ಬದಿಗೆಟ್ಟು ನಮ್ಮ ಜೊತೆ ಒಂದು ಚರ್ಚೆಗೆ ಬರಬೇಕು ಅಂತ ಹೇಳಿ ನಮ್ಮನ್ನ ಒಟ್ಟು ಸೇರಿಸ್ತಾರೆ. ಬಹುಶಃ ಈಗಾಗಲೇ ಇಫ್ತಿಕಾರ್ ಜೊತೆ ನಾನು ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಿದ್ರು. ನೀವು ಅದಕ್ಕೆ ಬೇಕಾಗಿ ಒಂದು ಸಂಘಟಿಸಿ, ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಸಂಘಟಿಸಿ, ಅದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ನಾನು ಮಾಡ್ತೇನೆ. ಮಾತ್ರವಲ್ಲ, ಅವರಿಗೆ ಬಂದು ಮಾಹಿತಿಗಳನ್ನು ಕೂಡ ನೀಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳುವಾಗ ನಮ್ಗೆ ಅಭಿಮಾನ ಆಗ್ತದೆ. ಯಾಕೆಂತ ಹೇಳಿದ್ರೆ ವಿಭಿನ್ನ ರಾಜಕೀಯ ಪಕ್ಷದಲ್ಲಿ ಸಮುದಾಯದ ಉನ್ನತಿಗೋಸ್ಕರ ಮಿಡಿಯುವಂತಹ ಹೃದಯಗಳು ಇವತ್ತು ಸಮಾಜದಲ್ಲಿ ಇದೆ ಅಂತ ಹೇಳುವಾಗ ಏನೋ ಒಂದು ಅಭಿಮಾನ ಮತ್ತು ನಮ್ಮ ಸಮುದಾಯಕ್ಕೆ ಒಂದು ಉತ್ತಮ ನಿರೀಕ್ಷೆ, ಶುಭ ನಿರೀಕ್ಷೆ. ನಾವು ಆತಂಕ ಪಡಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಸಮುದಾಯದ ಚಿಂತನೆ ಮಾಡುವಂತಹ ನಾಯಕರು ಇನ್ನೂ ಕೂಡ ಈ ಜಿಲ್ಲೆಯಲ್ಲಿ ಜೀವಂತವಾಗಿದ್ದಾರೆ. ರಾಜಕೀಯ ಆಗುಹೋಗುಗಳಲ್ಲಿ ಕೆಲವೊಂದು ಮಾತುಗಳು, ಕೆಲವೊಂದು ವಿಚಾರಗಳು ಬಂದು ಹೋಗಬಹುದು. ಆದ್ರೆ ಅವೆಲ್ಲದಕ್ಕಿಂತ ಕೂಡ ಮೊದಲ ಪ್ರಾಶಸ್ತ್ಯವನ್ನ ಸಮುದಾಯಕ್ಕೆ ನೀಡುವಂತಹ ಹಲವಾರು ನಾಯಕರು ಈ ಜಿಲ್ಲೆಯಲ್ಲಿದ್ದಾರೆ. ಅವರನ್ನ ಒಂದು ಒಟ್ಟಾಗಿ ಸೇರುವಂತಹ ಒಂದು ವೇದಿಕೆಯ ನಿರೀಕ್ಷೆಯಲ್ಲಿ ಜಿಲ್ಲೆ ಇದೆ. ಅದು ಈ ದರ್ಗಾ ಶರೀಫ್ನ ಆಡಳಿತ ಸಮಿತಿಗಳು, ನಮ್ಮ ಮಸೀದಿಯ ಆಡಳಿತ ಸಮಿತಿಗಳು. ಇಲ್ಲಿ ದೊಡ್ಡ ದೊಡ್ಡ ಮಸೀದಿಗಳಿದೆ. ಉಳ್ಳಾಲ ಮಸೀದಿ ಆಗಿರಬಹುದು, ಕಾಜೂರ್ ಆಗಿರಬಹುದು, ಅಜಿಲಮೊಗರ್ ಆಗಿರಬಹುದು, ನಂದಾವರವಾಗಿರಬಹುದು. ಇಲ್ಲಿ ಮುನ್ನಡೆಸುವಂತಹ ಅಲ್ಲಿಯ ಉಲೆಮಾಗಳು ಮತ್ತು ಅಲ್ಲಿಯ ಆಡಳಿತ ಕಮಿಟಿಗಳು ಈ ಎಲ್ಲ ರಾಜಕೀಯ ನಾಯಕರನ್ನ ಗಟ್ಟಿಯಾಗಿ ಒಂದು ಸೇರಿಸಿ ಸಮುದಾಯದ ಧ್ವನಿಯಾಗಿಸುವಂತಹ ಒತ್ತಡಗಳು ಸಮುದಾಯದಿಂದ ಬರಬೇಕು. ಇವತ್ತು ನಾವು ಸ್ವಲ್ಪ ಫ್ರೀ ಆಗಿ ಹಾಕಿದ್ದೇವೆ ಅಂತ ಹೇಳಿದ್ರೆ ನಾವು ಜೊತೆ ಮಾತನಾಡ್ತೇವೆ, ಆದ್ರೆ ಸಮುದಾಯದ ಒತ್ತಡ ನಮ್ಗೆ ಇಲ್ಲ. ನಾವು ಸಮುದಾಯಕ್ಕೆ ಒಗ್ಗಟ್ಟಾಗಿ ಒಂದು ಧ್ವನಿಯಾಗಬೇಕು ಅನ್ನುವಂತಹ ಒತ್ತಡ ಇಲ್ಲ. ಏನಾದ್ರೂ ವಿಷಯಗಳು ಬಂದಾಗ ಎಲ್ಲಾ ಪಕ್ಷದ ನಾಯಕರು, ಈಗ ನಾವು ಉರೂಸ್ ವೇದಿಕೆಯಲ್ಲಿ ಹಂಚಿಕೊಂಡ ರೀತಿಯಲ್ಲಿ ಒಂದು ಪ್ರತಿಭಟನೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಸಮುದಾಯದ ಒತ್ತಡದ ಕೊರತೆ ಇದೆ. ಈ ಸಮುದಾಯ ಒತ್ತಡ ಮಾಡಿ ಈ ನಾಯಕರುಗಳನ್ನ ಹೋರಾಟ ರಂಗದಲ್ಲೂ ಕೂಡ ಇದೇ ರೀತಿ ಒಗ್ಗಟ್ಟಾಗಿ ನಿಲ್ಲಿಸುವಂತಹ ಒಂದು ವ್ಯವಸ್ಥೆ ಜಿಲ್ಲೆಯಲ್ಲಿ ಉಂಟಾದ್ರೆ ಖಂಡಿತವಾಗಿಯೂ ಅದು ಈ ಸಮುದಾಯದ ರಕ್ಷಣೆಗೆ ಮತ್ತು ನಿಜವಾದಂತಹ ಒಂದು ಸೌಹಾರ್ದತೆಗೆ ಕಾರಣವಾಗ್ತದೆ ಅನ್ನುವಂತಹ ಸಂದೇಶವನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ಅದರ ಜೊತೆಗೆ ಬಹಳ ಖೇದಕರವಾದಂತಹ ವಿಚಾರವನ್ನ ಕೂಡ ನಾವು ನಿಮ್ಮ ಮುಂದೆ ಇಡಬೇಕಾಗ್ತದೆ. ಸಮುದಾಯದ ಯುವಕರು ಅಥವಾ ವಿದ್ಯಾರ್ಥಿಗಳು ಇವತ್ತು ದಾರಿ ತಪ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಡ್ರಗ್ಸ್ ಮಾಫಿಯಾಗಳಿಗೆ ಬಲಿಯಾಗ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಅಶ್ಲೀಲ ಅನಾಚಾರದ ಹಿಂದೆ ಹೋಗ್ತಾ ಇರುವುದನ್ನ ಕಾಣ್ತಾ ಇದ್ದೇವೆ. ಇಲ್ಲಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಪೋಷಕರು, ಹಿರಿಯರು, ಉಲೆಮಾಗಳು ಈ ಒಂದು ಸಮುದಾಯವನ್ನ ಆ ಒಂದು ಡ್ರಗ್ಸ್ ಪಿಡುಗಿನಿಂದ ರಕ್ಷಿಸುವಂತಹ ಕೆಲಸಕ್ಕೆ ನಾವು ಏನಾದ್ರೂ ಒಂದು ನಿರ್ಧಾರವನ್ನ, ಗಟ್ಟಿತನದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಈಗ ಮಂಗಳೂರಿನ ಕಮಿಷನರ್ ಕಾನೂನು ಮೂಲಕ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದಿದ್ದಾರೆ. ಅದೇ ರೀತಿ ನಾವು ಜಮಾತ್ ಕಮಿಟಿಗಳಲ್ಲೂ ಕೂಡ ಡ್ರಗ್ಸ್ ಮಾಫಿಯಾದ ವಿರುದ್ಧ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡು ನಮ್ಮ ಯುವ ಸಮುದಾಯ ಅನಾಚಾರದ ಹಿಂದೆ, ಅಶ್ಲೀಲತೆ ಹಿಂದೆ ಹೋಗುವುದನ್ನು ತಪ್ಪಿಸಿ ಅವರನ್ನ ಸನ್ಮಾರ್ಗದ ಎಡೆಗೆ ಮತ್ತು ಒಂದು ಸುಸಂಸ್ಕೃತದ ಜೀವನದ ಎಡೆಗೆ ಅವರನ್ನ ನಾವು ಮರಳಿ ಕರೆತರುವಂತಹ ಒಂದು ಸಮಾಜ ಸುಧಾರಣೆಯ ಕೆಲಸಕ್ಕೆ ನಾವೆಲ್ಲರೂ ಒಗ್ಗಟ್ಟಿನ ಒಂದು ನೇತೃತ್ವವನ್ನ ಕೊಡೋಣ ಅಂತ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಇಂಡಿಯಾ. ಮಳಿಗೆ ಕಾರ್ಯಾಚರಿಸುತ್ತದೆ ಆರ್ಜೆ ಗೋಲ್ಡನ್ ಡೈಮಂಡ್, ದ ಪ್ಯೂರ್ 9